ಸಂಘಟನಾ ಪರ್ವದ ಮುಂದುವರೆದ ಭಾಗವಾಗಿ ನನ್ನನ್ನು ಅಧ್ಯಕ್ಷನನ್ನಾಗಿ ಆಯ್ಕೆ ಮಾಡಿರ್ತಕ್ಕಂಥ ನಮ್ಮೆಲ್ಲ ಹಿರಿಯ ಮುಖಂಡರುಗಳು ಅಂದರೆ ಮಾಜಿ ಶಾಸಕರಾಗಿರ್ತಕ್ಕಂಥ ರಾಮಚಂದ್ರಣ್ಣವರು, ರಾಜೇಶ್ ಅವರು, ಮತ್ತು ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ರಾಜಶೇಖರ್ ನಾಗರಪುರ, ನಮ್ಮ ಹಿರಿಯ MP ಅವರಾಗಿರ್ತಕ್ಕಂಥ ಮಾಜಿ MP ಗಳಾಗಿರ್ತಕ್ಕಂಥ ಸಿದ್ದೇಶಣ್ಣವರು, ಗಾಯತ್ರಮ್ಮನವರು, ಇವರೆಲ್ಲರ ಮಾರ್ಗದರ್ಶನ ಅಂತ ನನ್ನನ್ನು ಅಧ್ಯಕ್ಷನನ್ನಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ. ಅದರ ನಂತರ ಈಗ 63 ಜನದ ಒಂದು ಪಟ್ಟಿಯನ್ನು, ಪದಾಧಿಕಾರಿಗಳ ಪಟ್ಟಿಯನ್ನು ನಾನು ಈಗಿನ ಘೋಷಣೆ ಮಾಡಿದ್ದೀನಿ. ಹೀಗೆ ಮೊದಲ ಉಪಾಧ್ಯಕ್ಷರು ಒಂದು 6 ಜನ ಉಪಾಧ್ಯಕ್ಷರನ್ನ ನೇಮಕ ಮಾಡಿದ್ದೀನಿ, ಆಯ್ಕೆ ಮಾಡಿದ್ದೀನಿ. ಇನ್ನು 2 ಜನ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ 6 ಜನ ಕಾರ್ಯದರ್ಶಿಗಳು ಮತ್ತೊಬ್ಬರು ಕೋಶಾಧ್ಯಕ್ಷರು ಅಂದರೆ ಖಜಾಂಚಿಯಾಗಿ, ಇನ್ನು 48 ಜನ ಸದಸ್ಯರನ್ನಾಗಿ ನಾನು ಪೇರೆಂಟ್ ಬಾಡಿಯಲ್ಲಿ ಆಯ್ಕೆ ಮಾಡಿಕೊಂಡಿದ್ದೆ. ಇನ್ನು 2 ಪ್ರಧಾನ ಕಾರ್ಯದರ್ಶಿಗಳಾಗಿ ಧರ್ಮನಾಯ್ಕು ಮತ್ತು ಮುರುಗೇಶ್ ಕೈ ಅರಸೀಕೆರೆ ಭಾಗದಿಂದ ಆಯ್ಕೆ ಮಾಡಿದ್ದೀವಿ. ಇನ್ನು 6 ಜನ ಉಪಾಧ್ಯಕ್ಷರಾಗಿ ಪ್ರಶಾಂತ್ ಪಾಟೀಲ್ ಅವರು, ಉಳ್ಕುಂಟ ಶ್ರೇಷ್ಠಿಗಳು, ಪೂಜಾರ್ ಸಿದ್ದಪ್ಪನವರು, ಕುಬೇರಪ್ಪ ಯಲಕಟ್ಟೆ ಕುಬೇರಪ್ಪನವರು, BS ಪ್ರಕಾಶ್ ಅವರು ರಸ್ತೆ ಮಾರುಕಟ್ಟೆ, ಆಶಾ ಅಂತೇಳಿ ಒಬ್ಬ ಮಹಿಳೆ, ಹಾಗೆ ಕಾರ್ಯದರ್ಶಿಗಳನ್ನಾಗಿ ವೀರೇಶ್, ಶಿವಣ್ಣ, JM ರವಿಕುಮಾರ್, ತಮಿಳಿ ಮಾರುತಿಯವರು, ಬಸವರಾಜ್ C ಮಾಗಡಿಯವರು, ರೂಪ ಅಂತೇಳಿ ಒಬ್ಬರು, ಮತ್ತು ಖಜಾಂಚಿಯಾಗಿ ಬಸವರಾಜ್ BH ಅಂತೇಳಿ. ಈ ಪೇರೆಂಟ್ ಬಾಡಿಯಲ್ಲಿ ಎಲ್ಲ ಸಾಮಾಜಿಕ ನ್ಯಾಯವನ್ನು, ಸಾಮಾಜಿಕ ವ್ಯವಸ್ಥೆಯನ್ನು ಗಮನದಲ್ಲಿಟ್ಕೊಂಡು ಎಲ್ಲ ಜಾತಿ ಜನಾಂಗಗಳಿಗೂ ಬಹುತೇಕ ಸಾಮಾಜಿಕ ನ್ಯಾಯವನ್ನು ಎಲ್ಲ ವರ್ಗಗಳಿಗೂ ನಾವು ಆಧಾರ ಬಿಟ್ಟು ಕೊಟ್ಟಿದ್ದೇವೆ. ಇದನ್ನು ಮಾಡೋದಕ್ಕೆ ಸಹಕರಿಸ್ತಕ್ಕಂಥ ನಮ್ಮ ಮಾಜಿ ಶಾಸಕರುಗಳಿಗೂ, ಜಿಲ್ಲಾಧ್ಯಕ್ಷರಿಗೂ ಮತ್ತು ಚುನಾವಣಾಧಿಕಾರಿಗಳಂತ ಶ್ರೀಯುತ ಗುಬ್ಬಿ ಭೈರಪ್ಪನವರಿಗೂ, ಇವರಿಗೆಲ್ಲರಿಗೂ ವಂದನೆಗಳು ತಿಳಿಸ್ತಾ, ಮುಂದಿನ ಪದಾಧಿಕಾರಿಗಳು ಅವರೆಲ್ಲ ಕೆಲಸ ಮಾಡೋದಕ್ಕೆ ಅವರಿಗೆ ಅಭಿನಂದನೆಗಳನ್ನು ನನ್ನ ಕಡೆಯಿಂದ ತಿಳಿಸೋದಕ್ಕೆ ಇಷ್ಟಪಡ್ತೇನೆ.